ಹಲೋ ನನ್ನೆಲ್ಲ ಶಿಕ್ಷಕ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ವಿಜ್ಞಾನ ಪತ್ರಿಕೆ 1 ಮತ್ತು 2ರ ಪಠ್ಯಕ್ರಮ ಅನುಸಾರವಾಗಿ ಒಂದು ವಿಷಯದ ಮೇಲೆ ಸಂಪೂರ್ಣವಾದಂಥ ವಿವರಣೆಯನ್ನು ಇವತ್ತು ಕೊಡ್ತಾ ಇದ್ದೀನಿ. ಜೈವಿಕ ಪ್ರಪಂಚ ಅನ್ನೋ ಅಧ್ಯಾಯದ ಮೇಲೆ ಒಂದಿಷ್ಟು ಮಹತ್ವಪೂರ್ಣವಾದಂಥ ವಿಶಿಷ್ಟವಾದ ಮತ್ತು ವಿಶೇಷತೆಯಿಂದ ಕೂಡಿದಂಥ ಒಂದಿಷ್ಟು ಥಿಯರಿಯನ್ನು, ಜೊತೆಗೆ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಬಹುನಿರೀಕ್ಷಿತ ಒಂದು 75 ಬಹಳ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಂಡ್ ಆನ್ಸರ್ಸನ್ನು ನೋಡೋಣ. ಲೆಟ್ಸ್ ಲುಕ್ ಎಟ್ ದ ಟಾಪಿಕ್. ಜೈವಿಕ ಪ್ರಪಂಚ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಭೂಮಿಯ ಮೇಲಿನ ಎಲ್ಲ ವಸ್ತುಗಳನ್ನು ಸಜೀವ ವಸ್ತುಗಳು ಮತ್ತು ನಿರ್ಜೀವ ವಸ್ತುಗಳೆಂದು 2 ಭಾಗಗಳಾಗಿ ವಿಂಗಡಿಸಬಹುದು. ಸಜೀವಿಗಳು ತಮ್ಮದೇ ಆದಂಥ ನಿರ್ದಿಷ್ಟ ಗುಣಲಕ್ಷಣಗಳನ್ನು ಹೊಂದಿವೆ. ಇನ್ನು ಸಜೀವಿಗಳ ಗುಣಲಕ್ಷಣಗಳೇನು ಅನ್ನೋದಾದರೆ, ಎಲ್ಲ ಜೀವಿಗಳು ಉಸಿರಾಡುತ್ತವೆ. ಎಲ್ಲ ಜೀವಿಗಳು ಜೀವಕೋಶಗಳೆಂಬ ಅತಿ ಸೂಕ್ಷ್ಮ ಮೂಲ ಘಟಕಗಳಿಂದಾಗಿವೆ. ಎಲ್ಲ ಜೀವಿಗಳಿಗೆ ಶಕ್ತಿ ಬಿಡುಗಡೆಗೆ ಆಹಾರದ ಅಗತ್ಯವಿದೆ. ಜೀವಿಗಳು ತಮ್ಮಷ್ಟಕ್ಕೆ ತಾವೇ ಬೆಳೆಯುತ್ತವೆ. ಜೀವಿಗಳಿಗೆ ನಿರ್ದಿಷ್ಟವಾದ ಗಾತ್ರ ಮತ್ತು ಆಕಾರವಿದೆ. ಸಜೀವಿಗಳಲ್ಲಿ ಪ್ರಾಣಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುತ್ತವೆ. ಇನ್ನು ಪ್ರೋಕ್ಯಾರಿಯೋಟ್ ಅಂದರೆ ಏನು ಅಂದರೆ, ಒಂದು ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಪೊರೆಯಿಂದ ಆವೃತವಾಗಿಲ್ಲದ ಜೀವಿಗಳನ್ನು ಪ್ರೋಕ್ಯಾರಿಯೋಟ್ಗಳಂತ ಕರಿತೀವಿ. ಇವುಗಳಲ್ಲಿ ಒಂದೇ ಒಂದು ಕ್ರೋಮೋಸೋಮ್ ಇದ್ದು ಪ್ರೋಟೀನ್ ರಹಿತವಾಗಿದ್ದು ವೃತ್ತಾಕಾರದಲ್ಲಿದೆ ಅಂತ ಹೇಳ್ಬೋದು. ಇವುಗಳಲ್ಲಿ ನ್ಯೂಕ್ಲಿಯಸ್ ಮತ್ತು ಮೈಟೋಕಾಂಡ್ರಿಯಾ ಇಲ್ಲ. ಉದಾಹರಣೆಗೆ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳು. ಯುಕ್ಯಾರಿಯೋಟ್ಗಳಲ್ಲಿ ನ್ಯೂಕ್ಲಿಯಸ್ ಒಂದು ನಿರ್ದಿಷ್ಟವಾದಂಥ ನ್ಯೂಕ್ಲಿಯೈ ಪೊರೆಯಿಂದ ಆವೃತವಾಗಿದೆ. ಉದಾಹರಣೆಗೆ ಅಮೀಬಾ, ಸಸ್ಯ ಮತ್ತು ಪ್ರಾಣಿಕೋಶ. ವಿವಿಧ ಜೀವಿಗಳ ಉಸಿರಾಟದ ಅಂಗಗಳ್ಯಾವ್ಯಾವು? ಕೀಟಗಳು ಟ್ರೈಕಿಯಾ ಮುಖಾಂತರ ಉಸಿರಾಟವನ್ನು ಮಾಡ್ತವೆ. ಮೀನುಗಳು ಕಿವಿರುಗಳಿಂದ ಉಸಿರಾಟವನ್ನು ಮಾಡ್ತವೆ. ಕಪ್ಪೆ ಚರ್ಮ ಮತ್ತು ಶ್ವಾಸಕೋಶವನ್ನು ಯೂಸ್ ಮಾಡುತ್ತೆ. ಮಾನವ ಶ್ವಾಸಕೋಶದಿಂದ ಉಸಿರಾಡಿಸ್ತಾನೆ. ಇನ್ನು ಸಸ್ಯಗಳು ಪತ್ರರಂಧ್ರಗಳ ಮೂಲಕ ಉಸಿರಾಡಿಸ್ತವೆ. ಎರೆಹುಳು ಚರ್ಮದ ಮುಖಾಂತರ ಉಸಿರಾಟವನ್ನು ಮಾಡುತ್ತೆ. ಮೃದ್ವಂಗಿಗಳು ಟೆನಿಡಿಯಾ ಅನ್ನೋದ್ರ ಮುಖಾಂತರ ಉಸಿರಾಟವನ್ನು ಮಾಡ್ತವೆ. ಇನ್ನು ಕಂಟಕ ಚರ್ಮಿಗಳು ನಳಿಕಾಪಾದದ ಮುಖಾಂತರ ಉಸಿರಾಟದ ಕ್ರಿಯೆಯನ್ನು ಮಾಡ್ತವೆ ಅಂತ ಹೇಳ್ಬೋದು. ಇನ್ನು ಜೀವಿಗಳ ಪ್ರಮುಖ ಸಾಮ್ರಾಜ್ಯಗಳು ಯಾವ್ಯಾವು ಅಂತ ನೋಡೋದಾದರೆ, ಮೊನೊರಾಸ್ ಸಾಮ್ರಾಜ್ಯ ಅಂತ, ಇದು ಪ್ರೋಕ್ಯಾರಿಯೋಟ್ ಜೀವಿಗಳನ್ನು ಒಳಗೊಂಡಿದೆ. ಉದಾಹರಣೆ ನೀಲಿ ಹಸಿರು ಶೈವಲ ಮತ್ತು ಬ್ಯಾಕ್ಟೀರಿಯಾಗಳು. ಇನ್ನು ಪ್ರೊಟಿಸ್ಟ್ ಸಾಮ್ರಾಜ್ಯ ಅಂದರೆ ಪ್ರೋಟೋಜೋವಾ, ಏಕಕೋಶ ಜೀವಿಗಳು, ಇವು ಆದಿಜೀವಿಗಳಂತಲೇ ಕರೀತಾರೆ. ಆಮೇಲೆ ಏಕಕೋಶ ಶೈವಲಗಳು. ಇನ್ನು ಮೈಕೋಟಾ ಸಾಮ್ರಾಜ್ಯ, ಇದು ಶಿಲೀಂಧ್ರಗಳ ಸಾಮ್ರಾಜ್ಯವಾಗಿದೆ. ಉದಾಹರಣೆಗೆ ಬೂಸ್ಟ್, ನಾಯಿಕೊಡೆ, ಅನೆಬೆ ಈಸ್ಟ್ ಇತ್ಯಾದಿ. ಇನ್ನು ಸಸ್ಯ ಸಾಮ್ರಾಜ್ಯ ಅಂತ ಕರಿತೀವಿ. ಇದರಲ್ಲಿ ಎಲ್ಲ ಹಸಿರು ಸಸ್ಯಗಳು ಇತರ ಸದಸ್ಯರುಗಳು. ಇವು ವಾಹಕ ಅಂಗಾಂಶರಹಿತ ಮತ್ತು ವಾಹಕ ಅಂಗಾಂಶ ಸಹಿತ ಎಂಬ 2 ವಿಭಾಗಗಳನ್ನು ಒಳಗೊಂಡಿವೆ ಅಂತ ಹೇಳ್ಬೋದು. ಇನ್ನು ಪ್ರಾಣಿ ಸಾಮ್ರಾಜ್ಯದಲ್ಲಿ ಇವು 2 ಪ್ರಮುಖ ಗುಂಪುಗಳನ್ನು ಒಳಗೊಂಡಿದೆ, ಕಶೇರುಕಗಳು ಮತ್ತು ಅಕಶೇರುಕಗಳು ಅಂತ, ವರ್ಟಿಬ್ರೇಟ್ಸ್ ಆ್ಯಂಡ್ ಇನ್ವರ್ಟಿಬ್ರೇಟ್ಸ್. ಓಕೆ. ಇನ್ನು ವೈರಸ್ಗಳು. ಒಂದು ವಸ್ತುವನ್ನು ಸಜೀವಿ ಎಂದು ಕರೆಯಬೇಕೆಂದರೆ ಅದರ ಅತ್ಯಂತ ಪ್ರಮುಖ ಲಕ್ಷಣವೆಂದರೆ ಜೀವಕೋಶವನ್ನು ಹೊಂದಿರುವುದು. ಜೀವಕೋಶವೆಂದರೆ ಕೋಶಪರೆ, ಕೋಶದ್ರವ್ಯ ಮತ್ತು ನ್ಯೂಕ್ಲಿಯಸ್ ಎಂಬ 3 ಪ್ರಮುಖ ರಚನೆಗಳಿಂದ ಆಗಿರುತ್ತದೆ. ಆದರೆ ವೈರಸ್ನಲ್ಲಿ ಜೀವಕೋಶವಿಲ್ಲ. ಇದು ಕೇವಲ RNA ಎಂಬ ನ್ಯೂಕ್ಲಿಕ್ ಆಮ್ಲವನ್ನು ಹೊಂದಿದ್ದು ಪ್ರೋಟೀನ್ ಕವಚದಿಂದ ಆವೃತವಾಗಿದೆ. ಜೀವಿಗಳ ಹೊರಗಡೆ ವೈರಸ್ಗಳು ಸಂತಾನೋತ್ಪತ್ತಿ ಮಾಡಲಾರವು. ಆದರೆ ಪೋಷಕ ಜೀವಿಗಳು ಜೀವಕೋಶಗಳು ಒಳಗಡೆ ಜೈವಿಕ ಲಕ್ಷಣಗಳನ್ನು ತೋರ್ಪಡಿಸುವುದಕ್ಕಾಗಿ ಇವುಗಳನ್ನು ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ ಎಂದು ಕರೆಯಲಾಗುತ್ತದೆ. ಮೀನುಗಳ ಬಗ್ಗೆ ವಿಶೇಷ ಮಾಹಿತಿಯನ್ನು ನೋಡೋದಾದರೆ, ಮೀನುಗಳನ್ನು ಆಹಾರಕ್ಕಾಗಿ ಬಳಸುತ್ತಾರೆ. ಮೀನಿನಲ್ಲಿ ಸೆಫಾಲಿನ್ ಎಂಬ ಪ್ರೋಟೀನ್ ಇರುವುದರಿಂದ ಮಾನವನಲ್ಲಿ ಜ್ಞಾಪಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತದೆ. ಅಮೆಜಾನ್ ನದಿ ಬಳಿ ಇರುವ ಹಿಲ್ ಮೀನು 200 ವೋಲ್ಟ್ ವಿದ್ಯುತ್ತನ್ನು ಉತ್ಪತ್ತಿ ಮಾಡಬಲ್ಲದಾಗಿದೆ. ವಿದ್ಯುತ್
ಕಿರಣಗಳಿರುವ ಮೀನುಗಳಲ್ಲಿ ಪ್ರತ್ಯೇಕವಾಗಿ ವಿದ್ಯುತ್ ಉತ್ಪಾದಿಸುವಂಥ ಅಂಗಗಳಿವೆ. ಎಲೆಕ್ಟ್ರಿಕ್ ರೇ ಎಂಬ ಮೀನು 8 ವೋಲ್ಟ್ನಿಂದ 220 ವೋಲ್ಟ್ ವಿದ್ಯುತ್ತನ್ನು ಉತ್ಪತ್ತಿ ಮಾಡುತ್ತದೆ. ಈ ವಿದ್ಯುತ್ ಸಹಾಯದಿಂದ ಈ ಮೀನು ರಕ್ಷಣೆ ಹಾಗೂ ಆಹಾರವನ್ನು ಪಡೆಯುತ್ತದೆ ಅಂತ ಹೇಳ್ಬೋದು. ಹಿಪೋಕ್ಯಾಂಪಸ್ ಎಂಬ ಮೀನಿನ ತಲೆಯ ಕುದುರೆಯಾಕಾರ ಹೊಂದಿರುವುದರಿಂದ ಇದನ್ನು ಕಡಲ್ ಕುದುರೆ ಎಂದು ಕರೆಯುತ್ತಾರೆ. ಆಸ್ಟ್ರೇಸಿಯನ್ ಎಂಬ ಮೀನಿಗೆ ತಲೆಯ ಮುಂಭಾಗದಲ್ಲಿ ಕಣ್ಣುಗಳು, ಮುಂದೆ ಒಂದು ಜೊತೆ ಕೊಂಬುಗಳಿವೆ. ಹೀಗಾಗಿ ಈ ಮೀನನ್ನು ಹಸು ಕೊಂಬುಗಳಿಗೆ ಈ ಮೀನನ್ನು ಹಸು ಮೀನು ಎಂದು ಕರೆಯುವರು ಅಂತ ಹೇಳ್ಬೋದು. ಇನ್ನು ಶಾರ್ಕ್ ಮತ್ತು ಕಾಡ್ ಎಂಬ ಜಾತಿಯ ಮೀನುಗಳು ಯಕೃತ್ನಿಂದ ಎಣ್ಣೆ ತೆಗೆಯುತ್ತಾರೆ. ಇದರಲ್ಲಿ ವಿಟಮಿನ್ ಎ ಮತ್ತು ಡಿ ಇರುತ್ತವೆ. ಇನ್ನು ಉಭಯವಾಸಿಗಳ ವಿಶೇಷತೆ ಏನು? ಆಂಫಿಬಿಯನ್ಸ್. ಉಭಯವಾಸಿಗಳಲ್ಲಿ ಲೋಳೆ ಸ್ರವಿಕೆಯಿಂದ ಚರ್ಮದ ತೇವವಾಗಿರುತ್ತದೆ. ಅಮೆರಿಕದ ಪೈಪಾ ಎಂಬ ಕಪ್ಪೆಗೆ ನಾಲಿಗೆ ಇಲ್ಲ. ಅದು ಬೆನ್ನಿನ ಮೇಲೆ ಕುಳಿಗಳನ್ನು ಮಾಡಿಕೊಂಡು ಅದರಲ್ಲಿ ಮರಿಗಳನ್ನು ಹೊತ್ತುಕೊಂಡು ತಿರುಗುತ್ತದೆ ಅಂತ ಹೇಳ್ಬೋದು. ಇನ್ನು ಅಲೈಟಿಸ್ ಎಂಬ ಯುರೋಪಿನ ನೆಲಗಪ್ಪೆಗಳು ಗಂಡುಗಪ್ಪೆ ಮೊಟ್ಟೆಗಳನ್ನು ತನ್ನ ಕಾಲಿಗೆ ಸುತ್ತಿಕೊಂಡು ಹೊತ್ತು ಓಡಾಡುತ್ತದೆ. ಆದುದರಿಂದ ಅಲೈಟಿಸ್ ಜಾತಿಯ ಕಪ್ಪೆಯನ್ನು ಸೂಲಗಿತ್ತಿ ಕಪ್ಪೆ ಎಂದು ಕರೆಯುತ್ತಾರೆ. ಇನ್ನು ಹಿತ್ತಲ ಮಂಡಲ ಜಲವಾಸಿ ಉಭಯವಾಸಿಯಾಗಿದ್ದು ಇದು ಕಾಲುಗಳನ್ನು ಹೊಂದಿರುವುದಿಲ್ಲ. ಇದರ ಚರ್ಮವು ನುಣುಪಾಗಿದ್ದು ಮತ್ತು ಅಡ್ಡದಾಗಿ ಸುಕ್ಕುಗಟ್ಟಿದ ಹೊದಿಕೆಯಿಂದಾಗಿದೆ. ಹಿತ್ತಲ ಮಂಡಲ ಹೆಣ್ಣು ಪ್ರಾಣಿಯು ಮಣ್ಣಿನಲ್ಲಿ ಮೊಟ್ಟೆ ಇಡುವಂಥದ್ದು. ಅವುಗಳ ಸುತ್ತ ದೇಹವನ್ನು ಸುರುಳಿಯಾಗಿ ಸುತ್ತಿಕೊಂಡು ಮೊಟ್ಟೆ ಒಡೆದು ಹೊರಬರುವವರೆಗೂ ಕಾಯುತ್ತಿರುತ್ತದೆ. ಇನ್ನು ಅತಿ ಶೀತ ಹವಾಮಾನದಲ್ಲಿ, ಉಷ್ಣ ಹವಾಮಾನದಲ್ಲಿ ಕಪ್ಪೆಗಳು ಮಣ್ಣಿನಲ್ಲಿ ಹೊಂದಿಕೊಳ್ಳುತ್ತವೆ. ಈ ಕಾಲದಲ್ಲಿ ಕಪ್ಪೆಗಳು ಚಟುವಟಿಕೆ ರಹಿತವಾಗಿರುತ್ತವೆ. ಆಹಾರವನ್ನು ತಿನ್ನುವುದಿಲ್ಲ. ದೇಹದಲ್ಲಿ ಶೇಖರವಾಗಿರುವ ಕೊಬ್ಬನ್ನೇ ಕರಗಿಸಿಕೊಂಡು ಜೀವಿಸುತ್ತವೆ. ಇನ್ನು ಉಸಿರಾಟ ಕ್ರಿಯೆಯನ್ನು ತಮ್ಮ ದೇಹದ ಚರ್ಮದ ಮೂಲಕವೇ ಮಾಡುತ್ತವೆ. ಈ ವಿದ್ಯಮಾನವನ್ನು ನಾವು ಶಿಶಿರ ನಿದ್ರೆ ಮತ್ತು ಬೇಸಿಗೆ ನಿದ್ರೆ ಎಂದು ಕರೆಯುತ್ತೇವೆ. ಇನ್ನು ಪ್ಲೆಥೋಡಾಂಟೆ ಬೆಂಕಿ ಮೊಸಳೆಗಳು ಶ್ವಾಸಕೋಶ ಮತ್ತು ಕಿವಿರುಗಳನ್ನು ಹೊಂದಿಲ್ಲ ಅಂತ ಹೇಳ್ಬೋದು. ಸರೀಸೃಪಗಳು. ಇಲ್ಲಿ ಹರಿದಾಡುವ ಪ್ರಾಣಿಗಳು. ಇವುಗಳು ಸರಿದಾಡುವ ಪ್ರಾಣಿಗಳಾದುದರಿಂದ ಸರೀಸೃಪ ಎಂಬ ಹೆಸರು ಬಂದಿತು. ಇವು ಶೀತರಕ್ತ ಪ್ರಾಣಿಗಳು. ಮೊದಲು ನೆಲವಾಸಿ ಕಶೇರುಕ ಪ್ರಾಣಿಗಳು ಇವಾಗಿವೆ. ಚರ್ಮದಲ್ಲಿ ಗ್ರಂಥಿ ಇಲ್ಲದಿರುವುದರಿಂದ ಅದು ಒಣಗಿದಂತೆ ಕಾಣುತ್ತದೆ. ಇವುಗಳಲ್ಲಿ ಉಸಿರಾಟದ ಅಂಗಗಳು, ಶ್ವಾಸಕೋಶ ಸಾಕಷ್ಟು ಪ್ರಮಾಣದಲ್ಲಿ ಬೆಳವಣಿಗೆ ಹೊಂದಿದೆ. ಬಾಯಿ ದೊಡ್ಡದಾಗಿದ್ದು 2 ದವಡೆಗಳಲ್ಲಿ ಹಲ್ಲುಗಳಿವೆ. ಇನ್ನು ಸರೀಸೃಪಗಳ ವಿಶೇಷತೆ ಏನು ಅಂತ ನೋಡೋದಾದರೆ, ಈ ಕೊಮ್ಯಾಡೋ ಡ್ರ್ಯಾಗನ್ ಎಂಬ ಒಂದು ಹಲ್ಲಿ ಇದು ಇಂಡೋನೇಷ್ಯಾದ ದ್ವೀಪಗಳಲ್ಲಿ ಭಾಳಷ್ಟು ಕಂಡುಬರುತ್ತೆ. ಆಮೇಲೆ ದ ಬಿಗ್ಗೆಸ್ಟ್ ಲಿಸಾರ್ಡ್ ಆನ್ ದ ಅರ್ತ್ ಅಂತ ಹೇಳ್ಬೋದು ಈ ಕೊಮ್ಯಾಡೋ ಡ್ರ್ಯಾಗನ್. ಇದು ಹಲ್ಲಿ ಜಾತಿಯ ಒಂದು ಪ್ರಾಣಿ. ಅತ್ಯಂತ ಹೆಚ್ಚು ಅವಧಿ ಬದುಕುವಂಥ ಸರೀಸೃಪವಾಗಿದೆ. ಪ್ರಪಂಚದ ಅತಿ ದೊಡ್ಡ ಹಾವು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅನಕೊಂಡ. ಇನ್ನು ಪ್ರಪಂಚದ ಅತಿ ಉದ್ದದ ಹಾವು ಯಾವುದು ಅಂತಂದರೆ ಹೆಬ್ಬಾವು, ಪೈಥಾನ್. ಗೂಡು ಕಟ್ಟುವ ಹಾವು ಯಾವುದು? ಕಾಳಿಂಗ ಸರ್ಪ. ಅವನ್ನೇ ಆಹಾರವಾಗಿ ತಿನ್ನುವ ಹಾವು ಕಾಳಿಂಗ ಸರ್ಪ. ಹಾವು ನಾಲಿಗೆಯ ಮೂಲಕ ಸುತ್ತಲಿನ ವಾಸನೆ ಗ್ರಹಿಸುತ್ತದೆ. ಸರೀಸೃಪಗಳು ನೆಲದಲ್ಲಿ ಮೊಟ್ಟೆ ಇಡುತ್ತವೆ. ಆದುದರಿಂದ ಮೊಟ್ಟೆಯೊಳಗಿನ ಭ್ರೂಣವು ಒಣಗದಂತೆ ಬಿಳಿಯ ಕವಚವನ್ನು ಹೊಂದಿರುತ್ತದೆ. ಹೃದಯದಲ್ಲಿ 3 ಕೋಣೆಗಳಿವೆ. ಉಭಯವಾಸಿಗಳಿಗಿಂತ ಹೃದಯವು ಹೆಚ್ಚು ವಿಕಾಸಗೊಂಡಿದೆ ಅಂತ ಹೇಳ್ಬೋದು. ಇನ್ನು ನರ ಇವು ಮೆದುಳು ಬಳ್ಳಿ ಮತ್ತು ನರಗಳನ್ನೊಳಗೊಂಡ ವಿಕಾಸವಾಗಿದೆ. ಇಲ್ಲಿ 12 ಜೊತೆ ಮೆದುಳು ನರಗಳು ಕಂಡುಬರುತ್ತವೆ. ಇವು ಏಕಲಿಂಗಿಗಳಾಗಿವೆ. ಲೈಂಗಿಕ ರೀತಿಯಲ್ಲಿ ಸಂತಾನೋತ್ಪತ್ತಿ ನಡೆಸುತ್ತವೆ. ಎಲ್ಲ ಸರೀಸೃಪಗಳು ಮೊಟ್ಟೆ ಇಡುವ ಪ್ರಾಣಿಗಳಾಗಿವೆ. ಇನ್ನು ಬ್ಲ್ಯಾಕ್ ಮ್ಯಾಮಬಾ ಎಂಬ ಹಾವು ಅತಿ ಹೆಚ್ಚು ವಿಷಪೂರಿತವಾದ ಹಾವಾಗಿದೆ. ಉಸರಹುಳಿ ಎಂದು ಕರೆಯಲ್ಪಡುವ ಹಲ್ಲಿ ಜಾತಿಯ ಪ್ರಾಣಿಯು ಸರೀಸೃಪವಾಗಿದ್ದು ತನ್ನ ದೇಹದ ಬಣ್ಣವನ್ನು ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ ಹಾಗೂ ಏಕಕಾಲದಲ್ಲಿ ವಿರುದ್ಧ ದಿಕ್ಕಿನ ಕಡೆಗೆ ದೃಷ್ಟಿ ಹಾಯಿಸಬಹುದು. ಕಣ್ಣುಗಳನ್ನು ಚಲಿಸಬಲ್ಲಂಥ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ಪ್ರಾಣಿ ಇದು. ಇನ್ನು ಡೈನೋಸರಸ್ ಮತ್ತು ಟ್ರೈನೋಸರಸ್ಗಳು ಭೂಮಿಯ ಮೇಲಿನ ಅತ್ಯಂತ ದೈತ್ಯ ಹಾಗೂ ಬಲಿಷ್ಠ ಪ್ರಾಣಿಯಾಗಿ ಜೀವಿಸಿ ಅಳೆದು ಹೋದ ಬೃಹತ್ ಸರೀಸೃಪಗಳಾಗಿವೆ.
ಇನ್ನು ಅಂಟಾರ್ಟಿಕ್ ಖಂಡವನ್ನು ಹೊರತುಪಡಿಸಿ ಉಳಿದ ಖಂಡಗಳಲ್ಲೂ ಸರೀಸೃಪಗಳನ್ನು ನಾವು ಕಾಣ್ಬೋದು. ಮೊಸಳೆಯ ನಾಲಿಗೆಯನ್ನು ಹೊರ ಚಾಚುವುದೇ ಇಲ್ಲ. ಮೊಸಳೆ ತನ್ನ ನಾಲಿಗೆಯನ್ನು ಹೊರಲಿ ನೋಡೇ ಇಲ್ಲ. ಯಾರು ಆಲ್ಮೋಸ್ಟ್ ಇಟ್ ನೆವರ್ ಬ್ರಿಂಗ್ಸ್ ಔಟ್ ಇಟ್ಸ್ ಟಂಗ್ ಔಟ್ ಆಫ್ ಇಟ್ಸ್ ಬಾಡಿ. ಇನ್ನು ಹಕ್ಕಿಗಳ ಕುರಿತು ನೋಡೋದಾದರೆ, ಹಕ್ಕಿಗಳು ಬಿಸಿರಕ್ತ ಪ್ರಾಣಿಗಳಾಗಿವೆ. ಇವುಗಳ ದೇಹವು ಚರ್ಮದ ಗರಿಗಳಿಂದ ಕೂಡಿದ್ದು ಇದರಿಂದ ಪಕ್ಷಿಗಳಿಗೆ ರಕ್ಷಣೆ, ಶರೀರದ ಉಷ್ಣಾಂಶವನ್ನು ಸಮತೂಗಿಸುವಿಕೆ ಹಾಗೂ ನೀರು ಶರೀರದಿಂದ ನಷ್ಟವಾಗುತ್ತದೆ, ದೇಹವನ್ನು ಕಾಪಾಡುತ್ತದೆ. ಅಲ್ಲದೆ ಗರಿಗಳು ಪಕ್ಷಿಗಳಿಗೆ ಲೈಂಗಿಕ ಆಕರ್ಷಣೆಯನ್ನು ಒದಗಿಸುವಲ್ಲಿ ಸಹಕಾರಿಯಾಗಿವೆ ಅಂತ ಹೇಳ್ಬೋದು. ಹಕ್ಕಿಗಳಲ್ಲಿ ಮಾಂಸಾಹಾರಿ ಮತ್ತು ಸಸ್ಯಾಹಾರಿ ಎರಡೂ ಇವೆ. ಇನ್ನು ಹಕ್ಕಿಗಳ ಅಸ್ಥಿಪಂಜರ ಗಟ್ಟಿ ಮತ್ತು ಹಗುರ ಮತ್ತು ಹಕ್ಕಿಗಳ ಮೂಳೆಗಳು ಟೊಳ್ಳಾಗಿದ್ದು ಗಾಳಿ ತುಂಬಿಕೊಂಡು ಹಗುರವಾಗಿವೆ. ಇವುಗಳನ್ನು ವಾಯುವಿನ ಮೂಳೆಗಳು ಎಂದು ಕರಿತೀವಿ ನಾವು, ಅಥವಾ ವಾಯುವಿನ ಮೂಳೆಗಳು ಅಂತ ಕರಿಬಹುದು. ಇವು ಶ್ವಾಸಕೋಶದ ತಳಭಾಗದಲ್ಲಿ ಸಿರಿಕ್ಸ್ ಎಂಬ ಧ್ವನಿ ಪೆಟ್ಟಿಗೆ ಇದೆ. ಇದರ ಸಹಾಯದಿಂದ ಈ ಧ್ವನಿ ಪೆಟ್ಟಿಗೆಯಿಂದ ಧ್ವನಿ ಉಂಟಾಗುತ್ತದೆ. ಇನ್ನು ಹೃದಯ 4 ಕೋಣೆಗಳಿಂದಾಗಿದೆ. ಹಕ್ಕಿಗಳು ಕ್ರಿಯಾಶೀಲ ಬಿಸಿರಕ್ತದ ಪ್ರಾಣಿಗಳಾಗಿವೆ. ಹೃದಯದ ಬಡಿತವು ಬೇರೆ ಪ್ರಾಣಿಗಳಿಗಿಂತ ಹೆಚ್ಚಾಗಿರುತ್ತದೆ. ಹಕ್ಕಿಗಳಲ್ಲಿ ಶ್ವಾಸಕೋಶಗಳು ವಾಯುಚೀಲವನ್ನು ಹೊಂದಿವೆ. ಹೃದಯದ ಗಾತ್ರ ಮತ್ತು ಹೃದಯದ ಬಡಿತವು ಪಕ್ಷಿಯ ಗಾತ್ರ ಅದರ ಚಟುವಟಿಕೆಯನ್ನು ಆಧರಿಸಿದೆ. ಇವುಗಳ ದೇಹದ ಉಷ್ಣ ಮಾನವನಿಗಿಂತಲೂ ಹೆಚ್ಚು. ಎಲ್ಲ ಹಕ್ಕಿಗಳು ಮೊಟ್ಟೆ ಇಡುತ್ತವೆ. ಹಕ್ಕಿಗಳು ಜಲಪಾದ ಹೊಂದಿರುತ್ತವೆ, ಮುಂಗಾರು ರೆಕ್ಕೆಗಳಾಗಿ ಮಾರ್ಪಟ್ಟಿವೆ. ಇನ್ನು ಹಕ್ಕಿಗಳ ವಿಶೇಷತೆಯನ್ನು ನೋಡೋದಾದರೆ, ಜಗತ್ತಿನ ಅತಿ ಚಿಕ್ಕ ಪಕ್ಷಿ ಹಮ್ಮಿಂಗ್ ಬರ್ಡ್. ಓಕೆ, ಬೆಳವಣಿಗೆ ಹೊಂದಿದ ಈ ಹಕ್ಕಿಯು ಕೇವಲ 3 ಗ್ರಾಮ್ ತೂಗುತ್ತದೆ. ಅದರ ತೂಕ ಕೇವಲ 3 ಗ್ರಾಮ್ ಅಂತ ಹೇಳ್ಬೋದು. ಈ ಹಕ್ಕಿಯ ಹೃದಯ ಬಡಿತವನ್ನು ಹೊಂದಿರುತ್ತದೆ. ಇನ್ನು ಹೆಚ್ಚು ಹೃದಯ ಬಡಿತ 1 ನಿಮಿಷಕ್ಕೆ 1260 ಬಾರಿಯಾಗಿದೆ ಅಂತ ಹೇಳ್ಬೋದು. ಓಕೆ, ಅತಿ ಚಿಕ್ಕ ಮೊಟ್ಟೆ ಹಮ್ಮಿಂಗ್ ಬರ್ಡ್ ಹಕ್ಕಿಯ ಮೊಟ್ಟೆಯಾಗಿದ್ದು ಇದು ಕೇವಲ 0.365 ಗ್ರಾಮ್ ತೂಕ ಹೊಂದಿರುತ್ತದೆ. ಇನ್ನು ಉಷ್ಟ್ರ ಪಕ್ಷಿ ಅತಿ ವೇಗವಾಗಿ ಒಂದು ಹಾರುವಂಥ ಪಕ್ಷಿಯಾಗಿದೆ. ಇನ್ನು ಆಸ್ಟ್ರಿಚ್ ಏನಂತ ಕರಿತೀವಿ, ಉಷ್ಟ್ರ ಪಕ್ಷಿಯು ಕೂಡ ಸುಮಾರು 24 ಮೀಟರ್ ಎತ್ತರ ಬೆಳೆಯುತ್ತದೆ ಹಾಗೂ ಸುಮಾರು 145 kg ತೂಗುತ್ತದೆ. ಆದುದರಿಂದ ಇದನ್ನು ಅತಿ ದೊಡ್ಡ ಪಕ್ಷಿ ಹಾಗೂ ಅತಿ ದೊಡ್ಡ ಮೊಟ್ಟೆ ಇಡುವ ಪಕ್ಷಿ ಎಂದು ಕರೆಯುತ್ತೇವೆ. ಇನ್ನು ಆಸ್ಟ್ರಿಚ್ ಪಕ್ಷಿಯು ಗಂಟೆಗೆ ಸುಮಾರು 60 ಕಿಲೋಮೀಟರ್ ವೇಗದಲ್ಲಿ ಓಡುವ ಸಾಮರ್ಥ್ಯವನ್ನು ಹೊಂದಿದೆ. ಆಸ್ಟ್ರಿಚ್ ಪಕ್ಷಿಯು ಭೂಮಿ ಮೇಲೆ ವಾಸ ಮಾಡುವ ಪ್ರಾಣಿಗಳಲ್ಲಿ ಅತಿ ದೊಡ್ಡ ಕಣ್ಣನ್ನು ಹೊಂದಿದೆ. ಹಾರಲಾಗದ ಪಕ್ಷಿಗಳು ಯಾವ್ಯಾವು? ಆಸ್ಟ್ರಿಚ್ ಮತ್ತು ಪೆಂಗ್ವಿನ್ ಅಂತ. ಇನ್ನು ಅತ್ಯಂತ ವೇಗವಾಗಿ ಈಜುವ ಪಕ್ಷಿ ಎಂದರೆ ಅಂಟಾರ್ಟಿಕ್ ಖಂಡದಲ್ಲಿ ವಾಸಿಸ್ತಕ್ಕಂಥ ಪೆಂಗ್ವಿನ್ ಅಂತ ಹೇಳ್ಬೋದು. ಅತಿ ದೂರ ವಲಸೆ ಹೋಗುವ ಪಕ್ಷಿ ಅಂದರೆ ಆರ್ಕೆಟಿಕ್ ಟರ್ನ್. ಇದು ನಿರಂತರವಾಗಿ 18,000 ಕಿಲೋಮೀಟರ್ ದೂರ ಕ್ರಮಿಸುತ್ತದೆ. ದಕ್ಷಿಣ ಧ್ರುವ ಪ್ರದೇಶದಲ್ಲಿ ವಾಸಿಸುವ ಪಕ್ಷಿ ಪೆಂಗ್ವಿನ್. ಇನ್ನು ಗರಿಗಳಿರುವ ಪ್ರಾಣಿಗಳು ಗುಬ್ಬಿ, ನವಿಲು, ಕಾಗೆ, ಗೂಬೆ ಎಕ್ಸೆಟ್ರಾ. ಆ್ಯಂಡ್ ಹಕ್ಕಿಗಳು ಮೊಟ್ಟೆಯು ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಂಬ ಒಂದು ಚಿಪ್ಪಿನಿಂದ ಆವೃತವಾಗಿರುತ್ತದೆ. ಇನ್ನು ಶೀತರಕ್ತ ಪ್ರಾಣಿಗಳು, ಇಲ್ಲಿ ಎಲ್ಲ ಅಕಶೇರುಕಗಳು ಶೀತರಕ್ತ ಪ್ರಾಣಿಗಳು. ಉದಾಹರಣೆಗೆ ಗೋಲ್ಡ್ ಫಿಶ್, ಕಪ್ಪೆ, ಹಾವು ಶೀತರಕ್ತ ಪ್ರಾಣಿಗಳು. ಇನ್ನು ಶೀತರಕ್ತ ಪ್ರಾಣಿಗಳಲ್ಲಿ ದೇಹದ ಉಷ್ಣಾಂಶ ಬದಲಾಗುತ್ತದೆ. ಓಕೆ, ಇನ್ನು ಬಿಸಿರಕ್ತ ಪ್ರಾಣಿಗಳು, ಹಕ್ಕಿಗಳು, ಸಸ್ತನಿಗಳು ಬಿಸಿರಕ್ತ ಪ್ರಾಣಿಗಳು. ಬಿಸಿರಕ್ತ ಪ್ರಾಣಿಗಳಲ್ಲಿ ದೇಹದ ಉಷ್ಣಾಂಶವು ವಾತಾವರಣದಲ್ಲಿ ಆದ ಬದಲಾವಣೆಗೆ ಬದಲಾಗುವುದಿಲ್ಲ. ಇನ್ನು ನಿಶಾಚಾರ ಪ್ರಾಣಿಗಳು, ರಾತ್ರಿ ವೇಳೆ ಚಟುವಟಿಕೆ ಹೊಂದಿರುವ ಪ್ರಾಣಿಗಳನ್ನು ನಿಶಾಚಾರ ಪ್ರಾಣಿಗಳೆಂದು ಕರೆಯುತ್ತೇವೆ. ಇನ್ನು ನಿಶಾಚಾರ ಪ್ರಾಣಿಗಳಿಗೆ ಉತ್ತಮ ಉದಾಹರಣೆ ಗೂಬೆ, ಮುಳ್ಳುಹಂದಿ, ಬಾವಲಿ, ಪಂಗೋಲಿಯನ್. ಓಕೆ, ಇನ್ನು ಪ್ರಾಣಿಗಳ ವಿಶೇಷತೆಯನ್ನು ನೋಡೋದಾದರೆ, ಚೀಲ ಹೊಂದಿರುವ ಪ್ರಾಣಿಗಳು, ದಟ್ ಈಸ್ ಕಾಂಗ್ರೋ, ಕೊಯಬ ಎಂಬ ಸಸ್ತನಿಗಳು ಹೆಣ್ಣು ಪ್ರಾಣಿ ದೇಹದಲ್ಲಿ ಚೀಲವನ್ನು ಹೊಂದಿದ್ದು ಆ ಚೀಲದೊಳಗೆ ಮರಿಯನ್ನು ಇಟ್ಕೊಂಡು ರಕ್ಷಿಸುತ್ತವೆ. ಇನ್ನು ಕರುಳು ಬಳ್ಳಿ ಹೊಂದಿರುವ ಸಸ್ತನಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಾನವ, ಆನೆ, ರೈನೋಸರಸ್, ಗೊರಿಲ್ಲಾ ಇವು ಕರುಳ ಬಳ್ಳಿ ಹೊಂದಿರುವ ಸಸ್ತನಿಗಳು. ಇವು ದೇಹದೊಳಗೆ ಮರಿಯನ್ನು ಬೆಳೆಸುತ್ತವೆ. ಮೊಟ್ಟೆ ಇಡುವ ಸಸ್ತನಿಗಳು ಯಾವುವು ಅಂತ ನೋಡೋದಾದರೆ ಇನ್ನು ಪ್ಲಾಟಿಪಸ್, ಯುಕ್ಲಿಡ್ ಆ್ಯಂಡ್ ಸ್ಟೈನಿ ಆ್ಯಂಟಿಟರ್. ಓಕೆ, ಇವು ಮೊಟ್ಟೆ ಇಡ್ತಕ್ಕಂಥ ಸಸ್ತನಿಗಳು. ಇನ್ನು ಹಾರಾಡುವ ಸಸ್ತನಿ ಯಾವುದು ಅಂದರೆ ಬಾವಲಿ. ಜಗತ್ತಿನ ಅತ್ಯಂತ ದೊಡ್ಡ ಸಸ್ತನಿ ಬ್ಲೂ ವೇಲ್, ನೀಲಿ ತಿಮಿಂಗಿಲ. ಇದು ಸುಮಾರು 30 ಮೀಟರ್ ಉದ್ದ, 200 ಮೆಟ್ರಿಕ್ ಟನ್ ತೂಕ ಹೊಂದಿದೆ ಅಂತ ಹೇಳ್ಬೋದು. ಆಮೇಲೆ ಜಲಚರ ಸಸ್ತನಿ ಡಾಲ್ಫಿನ್ ಮತ್ತು ತಿಮಿಂಗಲು. ದೆನ್ ಪಾಂಡಾಗಳು ಜೀವಂತ ಅವಶೇಷಗಳಾಗಿವೆ ಅಂತ ಹೇಳ್ಬೋದು ನಾವು. ಇನ್ನು ಸ್ಲಾತ್ ಎಂಬ ಸಸ್ತನಿ ಕೆಳಗೆ
ತಲೆ ಕೆಳಗಾಗಿ ನಡೆಯುತ್ತದೆ ಮತ್ತು ತಲೆ ಕೆಳಗಾಗಿ ನಿದ್ರಿಸುತ್ತದೆ. ಓಕೆ, ಇವುಗಳು ಅಣೆಕಟ್ಟು ನಿರ್ಮಿಸುವಾಗ ಕಲ್ಲುಗಳನ್ನು, ಮರದ ರೆಂಬೆಗಳನ್ನು ಬಳಸಿಕೊಂಡು ತಮ್ಮ ವಸತಿ ಬಳಿ ಇರುವ, ಅಂದರೆ ಇಲ್ಲಿ ಬೀವರ್ ಎಂಬ ಒಂದು ಸಸ್ತನಿ ಏನಿದೆ, ಇದು ಪ್ರಾಣಿ ಪ್ರಪಂಚದ ವಾಸ್ತುಶಿಲ್ಪಿ ಅಂತ ಕರೀತಾರೆ ಇದಕ್ಕೆ. ಯಾಕಂತಂದರೆ ಇವುಗಳು ಅಣೆಕಟ್ಟು ನಿರ್ಮಿಸುವಾಗ ಕಲ್ಲುಗಳನ್ನು ಮರದ ರೆಂಬೆಗಳನ್ನಾಗಿ ಬಳಸಿಕೊಂಡು ತಮ್ಮ ವಸತಿ ಬಳಿ ಇರತಕ್ಕಂಥ ಹಳ್ಳಗಳಿಗೆ ಅಡ್ಡಲಾದ ಅಣೆಕಟ್ಟು ರಚಿಸಿ ಬಾಗಿರುವ ಅಥವಾ ಬಾಗಲಿರುವ ಜಲಾಶಯನ ನಿರ್ಮಿಸುತ್ತವೆ ಅಂತ ಹೇಳ್ಬೋದು. ಇನ್ನು ಬ್ಯಾಕ್ಟೀರಿಯಾಗಳು, ಇವು ಏಕಕೋಶೀಯ ಜೀವಿಗಳು. ಇವುಗಳು ವಿವಿಧ ಆಕಾರಗಳಲ್ಲಿ ಕಂಡುಬರುತ್ತವೆ. ಗೋಳಾಕಾರದ ಬ್ಯಾಕ್ಟೀರಿಯಾಗಳನ್ನು ಕಾಕೈಗಳೆಂತ ಕರೀತಾರೆ. ಇನ್ನು ಕಂಬದ ಆಕಾರದ ಬ್ಯಾಕ್ಟೀರಿಯಾಗಳನ್ನು ಬ್ಯಾಸಿಲೈ ಎನ್ನುವರು. ಸುರುಳಿ ಆಕಾರದಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಸ್ಪೈರಲ್ ಬ್ಯಾಕ್ಟೀರಿಯಾ ಎಂದು ಕರೆಯುತ್ತಾರೆ. ಇನ್ನು ಕೆಲವು ಬ್ಯಾಕ್ಟೀರಿಯಾಗಳು ಪರೋಪ ಜೀವಿಗಳಾಗಿವೆ. ಇನ್ನು ಕೀಟಹಾರಿ ಸಸ್ಯಗಳು ಅಂದರೆ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಏನಂತ ಕರಿತೀವಿ. ಕೆಲವು ಸಸ್ಯಗಳಿದ್ದಾವೆ, ಅವು ಪ್ರಾಣಿಗಳಂತೆ ಕೀಟಗಳನ್ನು ತಿಂದು ಬದುಕುತ್ತವೆ. ಇಂಥ ಸಸ್ಯಗಳನ್ನು ನಾವು ಕೀಟಹಾರಿ ಸಸ್ಯಗಳಂತ ಕರಿತೀವಿ. ಕಾರಣ, ಈ ಸಸ್ಯಗಳು ನೈಟ್ರೋಜನ್ ಸಂಯುಕ್ತಗಳ ಕೊರತೆಯಿಂದ ಜೌಗು ಪ್ರದೇಶದಲ್ಲಿ ಬೆಳೆಯುತ್ತವೆ. ಇಂಥ ಕೊರತೆಯನ್ನು ನೀಗಿಸಲು ತಮಗೆ ಬೇಕಾದ ಪ್ರೋಟೀನನ್ನು ಹೀರಿಕೊಳ್ಳಲು ಕೆಲವು ಕೀಟಗಳನ್ನು ಹಿಡಿದು ತಿನ್ನುತ್ತವೆ ಅಂತ ಹೇಳ್ಬೋದು. ಜೊತೆಗೆ ವಿಕಾಸದ ಪಿತಾಮಹ ಚಾರ್ಲ್ಸ್ ಡಾರ್ವಿನನು 1857ರಲ್ಲಿ ಮೊದಲ ಬಾರಿಗೆ ಕೀಟಹಾರಿ ಸಸ್ಯಗಳ ಬಗ್ಗೆ ಪ್ರಕಟಿಸಿದರು. ಅಂದರೆ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ಗಳು ಇವೆ ಅಂತ ಅದನ್ನು ಐಡೆಂಟಿಫೈ ಜಗತ್ತಿಗೆ ಮೊದಲು ಹೇಳಿಕೊಟ್ಟವರು ಯಾರಂದರೆ ಚಾರ್ಲ್ಸ್ ಡಾರ್ವಿನ್. ಇನ್ನು ಉದಾಹರಣೆಗಾಗಿ ನೋಡೋದಾದರೆ ಹೂಜಿಗಿಡ, ಡ್ರಾಸೆರಾ, ಯುಟ್ರಿಕ್ಯುಲೇರಿಯಾ, ದೆನ್ ನೊಣದ ಜೇನು, ವೀನಸ್ ಫ್ಲೈಟ್ರ್ಯಾಪ್ ಅಂತ ಕರಿತೀವಿ, ನೆಫಂಥಿಸ್, ಹೆಲಿನೋಫೆರಾ, ಇವು ಒಂದು ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಅಂತ ನಾವು ನೋಡ್ಬೋದು. ಇನ್ನು ಈ ಒಂದಿಷ್ಟು ಟಾಪಿಕ್ ಮೇಲೆ ನಾವು ಎಕ್ಸಾಮಿನಲ್ಲಿ ಕೇಳ್ಬೋದಾದಂಥ ಒಂದಿಷ್ಟು ಮಹತ್ವಪೂರ್ಣವಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಬಟ್ಟೆ ಉತ್ಪಾದನೆಗೆ ಬಳಸುವ ಸಸ್ಯ ಯಾವುದು ಅಂತ ನೋಡೋದಾದರೆ ಇಲ್ಲಿ ಸರಿಯಾದ ಉತ್ತರ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹತ್ತಿ, ಕಾಟನ್ ಅಂತ ಕರಿತೀವಿ. ಇನ್ನು ವಿಟಮಿನ್ ಎ ಪೂರಿತ ಕುಲಾಂತರಿ ಸಸ್ಯ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಚಿನ್ನದ ಬಣ್ಣದ ಹಕ್ಕಿ ಅಂತ ನಾವು ಹೇಳ್ಬೋದು. ಓಕೆ, ದೆನ್ ಪೋಷಕ ಲವಣಗಳ ದ್ರವಗಳಲ್ಲಿ ಸಸ್ಯಗಳನ್ನು ಬೆಳೆಯುವ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಜಲಕೃಷಿ ಅಂತ ಹೇಳ್ಬೋದು. ಇನ್ನು ಇದು ಒಂದು ಮಾನವ ನಿರ್ಮಿತ ಮಿಶ್ರಕ ಅಂತ ಹೇಳ್ಬೋದು. ಯಾವುದು ಅಂದರೆ ಅದು ಆಪ್ಷನ್ ಡಿ, ಸ್ಯಾಕರಿನ್ ಅಂತ ಹೇಳ್ಬೋದು. ಇದು ಒಂದು ಸಂಕರಣ ತಳಿ ಅಂತ ಹೇಳ್ಬೋದು. ಯಾವುದು? ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಕರೆಂಟ್ ಸ್ಪೇಸ್ ಅಂತ ಹೇಳ್ಬೋದು. ಇನ್ನು ರೇಷ್ಮೆ ಹುಳ ಸಾಕಾಣಿಕೆಯನ್ನು ನಾವು ಹೀಗೆ ಕರೆಯುತ್ತೇವೆ, ಏನಂತ? ಸಿರಿಕಲ್ಚರ್ ಅಂತ ಕರೆಯುತ್ತೇವೆ. ಒಂದು ಜೀವಕೋಶದಲ್ಲಿ ವರ್ಣತಂತು ಗುಂಪುಗಳ ಸಂಖ್ಯೆಯನ್ನು ಕೃತಕವಾಗಿ ಹೆಚ್ಚಿಸಬಹುದು. ಹಾಗಾದರೆ ಅದು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ, ಟೋಟಿಪೊಟೆನ್ಸಿ ಅಂತ ಹೇಳ್ತಾರೆ. ಆ್ಯಂಡ್ ಇದರಿಂದ ಜೀವಕೋಶದಲ್ಲಿ ವರ್ಣತಂತು ಗುಂಪುಗಳ ಸಂಖ್ಯೆಯನ್ನು ಕೃತಕವಾಗಿ ಹೆಚ್ಚಿಸಬಹುದು. ಇಲ್ಲಿ ಯಾವುದು ಅಂದರೆ ಆಪ್ಷನ್ ಸಿ, ಕೋಲ್ಚಿಸಿನ್ ಅಂತ. ಕೀಟಗಳ ಉಸಿರಾಟದ ಅಂಗ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಟ್ರೆಕಿಯಾ. ಅಮೀಬಾದ ಚಲನಾಂಗ ಯಾವುದು ಅಂತ ಕೇಳಿದರೆ ದಟ್ ಈಸ್ ನಥಿಂಗ್ ಬಟ್ ಆಪ್ಷನ್ ಎ, ಮಿಥ್ಯಪಾದ ಅಂತ ಹೇಳ್ಬೋದು. ಇನ್ನು ಕುದುರೆಯ ವೈಜ್ಞಾನಿಕ ಹೆಸರು ಯಾವುದು ಅಂದರೆ ಇಕ್ವೆಸ್ ಕ್ಯಾಬೆಲಸ್ ಅಂತ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ವರ್ಗೀಕರಣದ ಮೂಲ ಘಟಕ ಯಾವುದು ಅಂತ ನೋಡೋದಾದರೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆಪ್ಷನ್ ಸಿ, ದಟ್ ಈಸ್ ಪ್ರಭೇದ ಅಂತ ಹೇಳ್ಬೋದು. ಓಕೆ, ದೆನ್ ಆಧುನಿಕ ವರ್ಗೀಕರಣದ ಶಾಸ್ತ್ರದ ಪಿತಾಮಹ ಯಾರು ಅಂತಂದರೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕರೋಲಸ್ ಲೀನಿಯಸ್ ಅಂತ ಹೇಳ್ಬೋದು, ಆಪ್ಷನ್ ಬಿ. ಇನ್ನು ಹಸುವಿನ ವೈಜ್ಞಾನಿಕ ಹೆಸರು ಯಾವುದು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಬಿ, ಬಾಸ್ ಟಾರಸ್ ಅಂತ ಹೇಳ್ಬೋದು. ನಾಯಿಕೊಡೆ ಸೇರಿರ್ತಕ್ಕಂಥ ಸಾಮ್ರಾಜ್ಯ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಮೈಕೋಟಾ ಸಾಮ್ರಾಜ್ಯ, ಕಿಂಗ್ಡಮ್ ಆಫ್ ಮೈಕೋಟಾ ಅಂತ ಹೇಳ್ಬೋದು. ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ವೈರಸ್ ಅಂತ ಹೇಳ್ಬೋದು. ಓಸ್ಟಿಯಾ ಎಂಬ ರಂಧ್ರವನ್ನು ಹೊಂದಿದ ಅಕಶೇರುಕಗಳ ವಂಶ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಸ್ಪಂಜು ಪ್ರಾಣಿಗಳು ಅಂತ. ಇನ್ನು ನಕ್ಷತ್ರ ಮೀನು ಈ ವಂಶಕ್ಕೆ ಸೇರಿರುವ ಜೀವಿ ಅಂತ ಹೇಳ್ಬೋದು.
ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಕಂಟಕ ಚರ್ಮಿಗಳು ಅಂತ. ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನಂತ ಕರೀತಾರೆ? ದಟ್ ಈಸ್ ಆಪ್ಷನ್ ಬಿ, ಮೈಕಾಲಜಿ ಅಂತ ಕರೀತಾರೆ. ಓಕೆ, ಇನ್ನು ಹಣ್ಣಿನ ಸಸ್ಯಗಳ ಅಭಿವೃದ್ಧಿಯ ಬಗ್ಗೆ ಅಧ್ಯಯನಕ್ಕೆ ಏನಂತ ಕರೀತಾರೆ ಅಂತ ಅನ್ನೋದಾದರೆ ಆಪ್ಷನ್ ಬಿ, ಪೊಮೊಲಜಿ ಅಂತ ಕರೀತಾರೆ. ಹಣ್ಣಿನ ಸಸ್ಯಗಳ ಅಭಿವೃದ್ಧಿ ಬಗ್ಗೆ ಅಧ್ಯಯನ ಮಾಡೋದಕ್ಕೆ. ತಳಿಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಜಾನ್ ಗ್ರೆಗರಿ ಮೆಂಡೆಲ್, ಅಂದರೆ ಆಪ್ಷನ್ ಎ. ಮೈಟೋಕಾಂಡ್ರಿಯಾವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಕೋಲಿಕರ್. ಸ್ಪರ್ಶ ಜ್ಞಾನವಿಲ್ಲದ ಮಚ್ಚೆಗಳು ಈ ರೋಗದ ಲಕ್ಷಣ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಕುಷ್ಠರೋಗ ಅಂತ ಹೇಳ್ಬೋದು. ಅಗಾರ್ ಮತ್ತು ಅಲ್ಜಿನ್ಗಳನ್ನು ಇವುಗಳಿಂದ ತಯಾರಿಸುತ್ತಾರೆ. ಯಾವುದರಿಂದ ಅಂತಂದರೆ ಆಪ್ಷನ್ ಸಿ, ಶೈವಲಗಳಿಂದ ಇವುಗಳನ್ನು ತಯಾರಿಸುತ್ತಾರೆ. DNA ಒಳಗೊಂಡಿರುವುದು, DNA ಅಲ್ಲಿ ಏನಿರ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ, ವರ್ಣತಂತುಗಳು, ಅಂದರೆ ಈ ಕ್ರೋಮೋಜೋಮ್ಸ್ ಏನಿರ್ತವೆ DNA ಇರ್ತವೆ. ಜೀನ್ ಎಂಬ ಪದ ಪರಿಚಯಿಸಿದವರು ಯಾರು? ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಜಾನ್ಸನ್. ಅರಣ್ಯದಲ್ಲಿ ಇರಲಾರದ ನೈಟ್ರೋಜನ್ ಕ್ಷಾರ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಥಯಾಮಿನ್. ಕೃತಕವಾಗಿ ಬ್ಯಾಕ್ಟೀರಿಯಾದಿಂದ ಪಡೆದ ಮೊದಲ ಹಾರ್ಮೋನ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ದಟ್ ಈಸ್ ಇನ್ಸುಲಿನ್, ಆಪ್ಷನ್ ಎ. ಇದು ಜೆನೆಟಿಕ್ ಇಂಜಿನಿಯರಿಂಗಿಗೆ ಸಂಬಂಧಿಸಿದೆ. ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಪ್ಲಾಸ್ಟಿಡ್ ಅಂತ ಹೇಳ್ಬೋದು. ಇದು ಕೇವಲ ಅರಣ್ಯದಲ್ಲಿ ಕಂಡುಬರುತ್ತದೆ. ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಯುರಾಸಿಲ್ ಅಂತ ಹೇಳ್ಬೋದು. ಎಡಿನೈನ್, ಗ್ವಾನಿನ್, ಸೈಟೋಸಿನ್, ಥಯಾಮಿನ್ ಅಂತ ಈ ಥರ ಇರ್ತವೆ ಅರಣ್ಯ ಮತ್ತು DNA. ಇಲ್ಲಿ ಅರಣ್ಯದಲ್ಲಿ ಕಂಡುಬರ್ತಂಥ ಯಾವುದು ಅಂದರೆ ಅದು ಯುರಾಸಿಲ್ ಅಂತ ಹೇಳ್ಬೋದು. ಪ್ರೋಟೀನ್ ಪ್ರಾಡಕ್ಟ್ ಬಿ ಟಾಕ್ಸಿನ್, ಜೀವ ಕ್ರೈ ಫಸ್ಟ್ AC ಮತ್ತು ಕ್ರೈ ಸೆಕೆಂಡ್ AB ಇವುಗಳ ನಿಯಂತ್ರಣಕ್ಕೆ ಕಾರಣವಾಗಿದೆ ಅಂತ ಕೇಳಿದ್ದಾರೆ. ಅಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಬೋಲ್ ವರ್ಮ್. ಇನ್ನು ಅಕ್ರೋಮೆಗಾಲಿ, ಇದರ ಅನಿಯಂತ್ರಿತ ಸ್ರವಿಕೆಯಿಂದ ಯಾವುದು? ಇಲ್ಲಿ ಅನಿಯಂತ್ರಿತ ಸ್ರವಿಕೆಯಿಂದ ಬರ್ತಕ್ಕದ್ದು ಎಲ್ಲಿ, ಯಾವ ಒಂದು ಗ್ಲ್ಯಾಂಡಿಂದ ಆಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ. ಈ ಅಕ್ರೋಮೆಗಾಲಿ ಇದರ ಒಂದು ಅನಿಯಂತ್ರಿತ ಸ್ರವಿಕೆಯಿಂದ, ಅಂದರೆ ಅನ್ಕಂಟ್ರೋಲ್ಡ್ ಸೆಕ್ರೀಷನ್ ಏನಾಗುತ್ತೆ ಅದರಿಂದ ಯಾವ ಒಂದು ಗ್ಲ್ಯಾಂಡಲ್ಲಿ ಆಗುತ್ತೆ ಅಂದರೆ ಪಿಟ್ಯುಟರಿ ಗ್ಲ್ಯಾಂಡಲ್ಲಿ. DNA ರಚನೆಯನ್ನು ಪ್ರಥಮವಾಗಿ ವಿವರಿಸಿದವರು ಆಪ್ಷನ್ ಡಿ, ದಟ್ ಈಸ್ ವ್ಯಾಟ್ಸನ್ ಮತ್ತು ಕ್ರಿಕ್ ಅನ್ನುವಂಥ ವಿಜ್ಞಾನಿಗಳು DNA ರಚನೆಯನ್ನು ಪ್ರಪ್ರಥಮ ಬಾರಿಗೆ ವಿವರಿಸಿದರು ಅಂತ ಹೇಳ್ಬೋದು. ಇನ್ನು ಮೆಡುಲ್ಲಾ ಅಬ್ಲಾಂಗೇಟಾ ಮಾನವನ ಇದರ ಭಾಗವಾಗಿದೆ. ಇದು ನಮಗೆ ಎಲ್ಲರಿಗೂ ಗೊತ್ತಿರುವಂಥ ತಿಳಿದಿರುವಂಥ ವಿಷಯ. ಅದು ಸರಿಯಾದ ಉತ್ತರ ಯಾವುದಂದರೆ ಇಲ್ಲಿ ಆಪ್ಷನ್ ಬಿ, ಬ್ರೇನ್ ಅಥವಾ ಮಿದಳು ಅಂತ ಹೇಳ್ಬೋದು. ಹಿಮೋಗ್ಲೋಬಿನ್ನ ಕಾರ್ಯ ಏನು? ಆಪ್ಷನ್ ಎ ಸರಿಯಾದ ಉತ್ತರ ಆಕ್ಸಿಜನ್ ಸರಬರಾಜು ಮಾಡುವಂಥದ್ದು ಈ ಹಿಮೋಗ್ಲೋಬಿನ್ನ ಕಾರ್ಯ ಅಂತ ಹೇಳ್ಬೋದು. ಆ್ಯಂಡ್ ಬೇರಿನ ಗಂಟುಗಳು ಸಾಮಾನ್ಯವಾಗಿ ಈ ಸಸ್ಯಗಳಲ್ಲಿ ಕಂಡುಬರುತ್ತವೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ದಟ್ ಈಸ್ ಲೆಗ್ಯುಮಿನಸ್ ಸಸ್ಯಗಳು ಅಂತ ಕರಿತೀವಿ. ಅಲ್ಜಿಮೇರ್ಸ್ ರೋಗ ಸಂಬಂಧಿಸಿದ್ದು ಯಾವ ಒಂದು ನಮ್ಮ ದೇಹದ ಭಾಗಕ್ಕೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಮೆದುಳು ಅಂತ ಹೇಳ್ಬೋದು. ಇನ್ನು ಬೇರುಗಳು ಹಾಗೂ ಕಾಂಡಗಳ ತುದಿಗಳಲ್ಲಿ ಬೆಳವಣಿಗೆ ಹಾರ್ಮೋನ್ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಆಕ್ಸಿನ್ ಅಂತ ಹೇಳ್ಬೋದು. ಕೃತಕವಾಗಿ ಹಣ್ಣುಗಳನ್ನು ಮಾಗಿಸಲು ಉಪಯೋಗಿಸುವವರು ಯಾವುದನ್ನು ಉಪಯೋಗಿಸ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಆಪ್ಷನ್ ಸಿ, ದಟ್ ಈಸ್ ಇಥಲಿನ್. ಓಕೆ, ಇನ್ನು ಸೂಕ್ಷ್ಮದರ್ಶಕವನ್ನು ರೂಪಿಸುವಲ್ಲಿ ಮೊದಲಿಗರು ಇವರು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಲೆವನ್ ಹಾಕ್. ಕ್ಷಯ ರೋಗವನ್ನು ಈ ರೀತಿಯಾಗಿ ಕರೆಯಲಾಗಿದೆ, ಏನಂತ ಕರೀತಾರೆ? ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ, ದಟ್ ಈಸ್ ಬಿಳಿ ಮಾರಿ ಅಂತ ಇದನ್ನು ಕರೀತಾರೆ. ಓಕೆ, DPT ಲಸಿಕೆಯು ಯಾವ ರೋಗಕ್ಕೆ ಪ್ರಯೋಜನಕಾರಿಯಾಗಿಲ್ಲ? ಈ ಕೆಳಗಿನವುಗಳಲ್ಲಿ ಇದರ ಅವಶ್ಯಕತೆ ಅಂದರೆ DPT ಅವಶ್ಯಕತೆ ಬೀಳೋದಿಲ್ಲ ಅಂತ. ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಸಿ, ಪರ್ಟುಸಿಸ್.
ಹಿಮೋಗ್ಲೋಬಿನನ್ನು ಹೊಂದಿರುವ ರಕ್ತ ಕಣಗಳು ಯಾವುವು, ಅವು ಬಣ್ಣ ಹೇಗಿರುತ್ತೆ ಅನ್ನೋದಾದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಕೆಂಪು. ಓಕೆ. ಮಲೇರಿಯಾ ರೋಗಕ್ಕೆ ಕಾರಣವಾದ ಸೊಳ್ಳೆ ಯಾವುದು? ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಅನಾಫೆಲಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಈ ಮಲೇರಿಯಾ ರೋಗ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಜೀವಕೋಶವನ್ನು ಕಂಡುಹಿಡಿದವರು ಯಾರು? ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಸರಿಯಾದ ಉತ್ತರ ರಾಬರ್ಟ್ ಹುಕ್. ಕೆಂಪು ಇರುವೆ ಅಥವಾ ಜೇನುಹುಳು ಕಚ್ಚಿದಾಗ ವ್ಯಕ್ತಿಯ ದೇಹದ ಒಳಗೆ ಸೇರಿಸುವ ಆಮ್ಲ ಯಾವುದು ಅಂತಂದರೆ ಇಲ್ಲಿ ಅದರಲ್ಲಿ ಫಾರ್ಮಿಕ್ ಆಮ್ಲ ಇರುತ್ತೆ. ಅದು ಕಚ್ಚಿದ ತಕ್ಷಣ ಉರಿಯುತ್ತೆ ನಮಗೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಹಾಲಿನಲ್ಲಿರುವ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದರೆ ಲ್ಯಾಕ್ಟೋ ಬ್ಯಾಕ್ಟೀರಿಯಾ, ಆಪ್ಷನ್ ಬಿ. ಓಕೆ. ಈ ಹಾಲನ್ನು ಮೊಸರು ಮಾಡಲಿಕ್ಕೆ ಇದು ಲ್ಯಾಕ್ಟೋ ಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಸಹಾಯವನ್ನು ಮಾಡುತ್ತೆ. ಇನ್ನು ಬ್ಯಾಕ್ಟೀರಿಯಾದ ವೈರಸ್ ಸೋಂಕು ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಬ್ಯಾಕ್ಟೀರಿಯೋಫೇಸ್ ಅಂತ ಹೇಳ್ಬೋದು. HIV ಇಂದ ಬರುವ ರೋಗ ಯಾವುದು ಅಂದರೆ ಇಲ್ಲಿ ಏಡ್ಸ್, ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ನಾವೇನು ಕರಿತೀವಿ, ದಟ್ ಈಸ್ ಆಪ್ಷನ್ ಸಿ. ದೆನ್ ಸೆಲ್ಸ್ ಎಂದು ಮೊದಲಿಗೆ ಕರೆದ ವಿಜ್ಞಾನಿ ಯಾರು ಅಂತ ನೋಡೋದಾದರೆ ದಟ್ ಈಸ್ ರಾಬರ್ಟ್ ಹುಕ್. ಭಾರತದಲ್ಲಿ ಏಡ್ಸ್ ರೋಗವನ್ನು ಅಧಿಕೃತವಾಗಿ ಎಷ್ಟರಲ್ಲಿ ಮತ್ತು ಎಲ್ಲಿ ಪತ್ತೆ ಹಚ್ಚಲಾಯಿತು ಅಂತ ಕೇಳಿದ್ದಾರೆ. ಅಂದರೆ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲು ಚೆನ್ನೈನಲ್ಲಿ 1987ರಲ್ಲಿ ಈ ಏಡ್ಸ್ ರೋಗವನ್ನು ನಾವು ಗುರುತಿಸಿದ್ದೆವು ಅಂತ ಹೇಳ್ಬೋದು. ಕಾಲರಾ ರೋಗಕ್ಕೆ ಕಾರಣವಾದ ಜೀವಿ ಯಾವುದು ಅಂತ ಕೇಳಿದ್ದಾರೆ. ಓಕೆ. ಇಲ್ಲಿ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಎ, ವಿಬ್ರಿಯೋ ಕಾಲರಿ ಎಂಬ ಒಂದು ವೈರಸ್ಸು ನಮ್ಮ ಕಾಲರಾ ರೋಗಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಪ್ಲಾಸ್ಮೋಡಿಯಂ ವೈವಾಕ್ಸ್ ಈ ರೋಗಕ್ಕೆ ಕಾರಣವಾಗಿದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಮಲೇರಿಯಾ. ಆರೋಗ್ಯವಂತ ಮಾನವರ ದೇಹದ ತಾಪಮಾನ ಎಷ್ಟಿರುತ್ತೆ ಅನ್ನೋದಾದರೆ 37 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಸಿ. ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನು ನಿರ್ವಹಿಸುವ ಜೀವಕೋಶಗಳ ಗುಂಪು ಇದಾಗಿದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಅಂಗಾಂಶ ಅಂತ ಹೇಳ್ಬೋದು, ಟಿಶ್ಯೂ. ಪ್ರೋಕ್ಯಾರಿಯೋಟಿಕ್ ಜೀವಿಗಳನ್ನು ಈ ಕೆಳಗಿನ ಯಾವ ಸಾಮ್ರಾಜ್ಯಕ್ಕೆ ಸೇರಿಸಲಾಗಿದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಮೊನೆರಾ, ಕಿಂಗ್ಡಮ್ ಆಫ್ ಮೊನೆರಾ ಅಂತ ಹೇಳ್ಬೋದು. ಇನ್ನು ಈ ಬ್ಯಾಕ್ಟೀರಿಯಾಗಳನ್ನು ರೈತರ ನೈಸರ್ಗಿಕ ವೈರಿಗಳು ಎಂದು ಕರೀತಾರೆ. ಓಕೆ. ಅದು ಯಾವುದು ಅನ್ನೋದಾದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಸೊಡಮೋನಾಸ್ ಎಂಬ ಒಂದು ಬ್ಯಾಕ್ಟೀರಿಯಾಗಳು ರೈತನ ವೈರಿಗಳು ಅಂತ ಹೇಳ್ಬೋದು. ಇಲ್ಲಿ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತವೆ. ಮಲೇರಿಯಾಕ್ಕೆ ಕಾರಣವಾಗುವ ಪ್ಲಾಸ್ಮೋಡಿಯಂ ವೈವಾಕ್ಸನ್ನು ಜೀವಿಗಳ ಯಾವ ಗುಂಪಿಗೆ ಸೇರಿಸಲಾಗಿದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಆದಿಜೀವಿಗಳಿಗೆ ಇವುಗಳನ್ನು ಸೇರಿಸಲಾಗಿದೆ. ಇನ್ನು ಒಸಡಿನಿಂದ ಹೊರಬರುವ ಹಲ್ಲಿನ ಹೊರಭಾಗ ಯಾವುದು ಅಂತ ಕೇಳಿದರೆ ದಟ್ ಈಸ್ ನಥಿಂಗ್ ಬಟ್ ಡಿ, ಆಪ್ಷನ್ ಡಿ, ದಟ್ ಈಸ್ ಬೇರು ಅಂತ ಹೇಳ್ಬೋದು. ಇನ್ನು ಒಬ್ಬ ವ್ಯಕ್ತಿಗೆ ಸತತವಾಗಿ ಕೆಮ್ಮು, ರಾತ್ರಿ ವೇಳೆಯಲ್ಲಿ ಜ್ವರ ಕಾಣಿಸಿಕೊಳ್ಳುವುದು, ಹಸಿವಾಗದಿರುವುದು, ಊಟ ಸೇರದಿರುವುದು, ಬಳಲಿಕೆ ಇದ್ದು ಆ ವ್ಯಕ್ತಿ ಯಾವ ರೋಗದಿಂದ ಬಳಲುತ್ತಿದ್ದಾನೆ ಅಂತ ನಾವು ಕಂಡುಹಿಡಿಬೋದು ಅಂತಂದರೆ, ಅಥವಾ ಇದು ಒಂದು ಲಕ್ಷಣವಾಗಿದೆ, ಆ ಒಂದು ರೋಗದ ಲಕ್ಷಣ ಈ ರೀತಿ ಇರುತ್ತೆ. ಇಲ್ಲಿ ಸರಿಯಾದಂಥ ಉತ್ತರ ದಟ್ ಈಸ್ ನಥಿಂಗ್ ಬಟ್ ಕ್ಷಯರೋಗ ಅಂತ ಹೇಳ್ಬೋದು, ಆಪ್ಷನ್ ಡಿ. ಒಬ್ಬ ರೈತನು ತನ್ನ ಹೊಲದಲ್ಲಿ ಬೆಳೆದ ಆಲೂಗಡ್ಡೆಯಲ್ಲಿ ಪ್ರತಿ ವರ್ಷ ಲಾಭವನ್ನು ಗಳಿಸಿರುತ್ತಾನೆ. ಆದರೆ ಪ್ರಸ್ತುತ ವರ್ಷದಲ್ಲಿ ಅವನು ಬೆಳೆದ ಬೆಳೆಯ ಎಲೆಗಳು ಬೂದು ಬಣ್ಣಕ್ಕೆ ತಿರುಗಿ ಬೆಳೆಯು ಸೊರಗಿ ಹೋಗಿರುತ್ತದೆ. ಕಾರಣ ಇಲ್ಲಿ ಯಾವ ಒಂದು ಕಾರಣದಿಂದ ಈ ರೀತಿ ಆಗಿದೆ ಅಂತ ಹೇಳಿದರೆ ಆಪ್ಷನ್ ಡಿ, ದಟ್ ಈಸ್ ಫಂಗಸ್ ಹಾವಳಿಯಿಂದ ಈ ಅವನ ಒಂದು ಬೆಳೆ ಹಾಳಾಗಿದೆ ಅಂತ ಹೇಳ್ಬೋದು. ಇನ್ನು ವೆಲೆನ್ಸಿನೇರಿಯಾ ಸಸ್ಯದ ಉಸಿರಾಟಕ್ಕೆ ಸಹಾಯ ಮಾಡುವ ಬೇರು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ವಾಯುದರ ಬೇರು ಅಂತ ಹೇಳ್ಬೋದು. ಇನ್ನು ಜೀವಕೋಶದಲ್ಲಿ ಸೆಂಟ್ರಿಯೋಲ್ನ ಕಾರ್ಯ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಕೋಶ ವಿಭಜನೆಗೆ ಇದು ಸಹಾಯ ಮಾಡುತ್ತದೆ. ಒಂದೇ ತೆರನಾದ ರಚನೆ ಮತ್ತು ಕಾರ್ಯವನ್ನು ಹೊಂದಿರುವ ಜೀವಕೋಶಗಳ ಗುಂಪಿಗೆ ನಾವೇನಂತ ಕರಿತೀವಿ ಅಂತಂದರೆ ಸರಿಯಾದ ಉತ್ತರ ದಟ್ ಈಸ್ ಅಂಗಾಂಶ. ಜೀವಕೋಶದಲ್ಲಿ ರೈಬೋಸೋಮ್ಗಳ ಕಾರ್ಯ ಏನು ಅಂತ ಕೇಳಿದ್ದಾರೆ. ರೈಬೋಸೋಮ್ಗಳು ಏನು ಕಾರ್ಯವನ್ನು ಮಾಡ್ತವೆ? ಆಪ್ಷನ್ ಎ, ದಟ್ ಈಸ್ ಪ್ರೋಟೀನ್ ಸಂಶ್ಲೇಷಣೆಯನ್ನು ಮಾಡ್ತವೆ. ಇನ್ನು ಪ್ರೋಕ್ಯಾರಿಯೋಟಿಕ್ ಜೀವಕೋಶದ ವಂಶವಾಹಿ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಪ್ರೋಕ್ಯಾರಿಯೋಟಿಕ್ದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ DNA, ಡಯಾಕ್ಸಿ
ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಅಂತ ನಾವು ಹೇಳ್ಬೋದು DNA ಗೆ. ಓಕೆ, ಆ್ಯಂಡ್ ನೈಜ ಕೋಶ ಕೇಂದ್ರವು ಈ ಜೀವಕೋಶದಲ್ಲಿ ಕಂಡುಬರುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಯೂಕ್ಯಾರಿಯೋಟಿಕ್. ಇನ್ನು ಜೀವಕೋಶದಲ್ಲಿ ರೈಬೋಸೋಮ್ಗಳ ಕಾರ್ಯ ಏನು ಅಂತ ಕೇಳಿದ್ದಾರೆ. ಅಗೈನ್ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಪ್ರೋಟೀನ್ ಸಂಶ್ಲೇಷಣೆ ಅಂತ ಹೇಳ್ಬೋದು. ಇದರಲ್ಲಿ ಮೊಗ್ಗುವಿಕೆಯಿಂದ ಸಂತಾನೋತ್ಪತ್ತಿ ನಡೆಯುತ್ತದೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಈಸ್ಟ್. ಇವುಗಳಲ್ಲಿ ಒಂದು ವಿಘಟಕ ಜೀವಿ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಶಿಲೀಂಧ್ರ ಅಂತ ಹೇಳ್ಬೋದು. ಕೋಶ ಕೇಂದ್ರ ವಿರದ ಜೀವಕೋಶದಲ್ಲಿ ಇದು ಇರುವುದಿಲ್ಲ ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ, ವರ್ಣತಂತು. ಅಂದರೆ ಕ್ರೋಮೋಜೋಮ್ ಏನಿದೆಯಲ್ಲ, ಇದು ಕೋಶ ಕೇಂದ್ರ ವಿರದ ಜೀವಕೋಶದಲ್ಲಿ ಇದು ಇರೋದಿಲ್ಲ, ವರ್ಣತಂತು. ಇನ್ನು ಜೀವಕೋಶ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ದಟ್ ಈಸ್ ಆಪ್ಷನ್ ಸಿ, ಆಪ್ಷನ್ ಎ, ಸ್ಲಿಡನ್ ಮತ್ತು ಸ್ವ್ಯಾನ್ ಅಂತ ಹೇಳ್ಬೋದು. ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರಿಗೆ 1947ರಲ್ಲಿ ಯಾವ ಆವಿಷ್ಕಾರಕ್ಕಾಗಿ ನೊಬೆಲ್ ಪ್ರಶಸ್ತಿ ದೊರೆಯಿತು ಅಂತ. ಇಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ, ಇಡೀ ಜಗತ್ತಿಗೆ ಒಂದು ಪೆನ್ಸಿಲಿನ್ ಚುಚ್ಚುಮದ್ದನ್ನು ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿದವರು, ತೋರಿಸಿಕೊಟ್ಟವರು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು. ಸೊ ಹಾಗಾಗಿ ಆ ಪೆನ್ಸಿಲಿನ್ ಚುಚ್ಚುಮದ್ದನ್ನು ಕಂಡುಹಿಡಿದಕ್ಕಾಗಿ 1947ರಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಇನ್ನು ನೆಕ್ಸ್ಟ್ ಕ್ವೆಶನ್, ಆರೋಗ್ಯವಂತ ಮಾನವನ ದೇಹದಲ್ಲಿ ಇರಬೇಕಾದ ರಕ್ತದ ಪ್ರಮಾಣ ಎಷ್ಟು ಅಂತ. ಒಬ್ಬ ಹೆಲ್ದಿ ಪರ್ಸನ್ ಬಾಡಿಯಲ್ಲಿ ಬ್ಲಡ್ ಎಷ್ಟು ಇರಬೇಕು ಅನ್ನೋದಾದರೆ ಆಪ್ಷನ್ ಸಿ, ದಟ್ ಈಸ್ 4.5ರಿಂದ 5.5 ಲೀಟರ್ನಷ್ಟು ಬ್ಲಡ್ಡು ಒಬ್ಬ ಆರೋಗ್ಯವಂತ ವ್ಯಕ್ತಿಯ ದೇಹದಲ್ಲಿ ಇರಬೇಕು ಅಂತ. ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದಿಷ್ಟು ಸ್ನೇಹಿತರೆ, ನಾನು ತಮಗೆ ಎಕ್ಸಾಮ್ ಓರಿಯೆಂಟೆಡ್ ಮಾಹಿತಿಯನ್ನು ನೀಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್, ಕಮೆಂಟ್, ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಟಿಲ್ ದೆನ್, ಟೇಕ್ ಕೇರ್. ಥ್ಯಾಂಕ್ ಯು.